ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಮೋದಿ ಮೇಲಿಯಾ ಜೋರಾಗಿರಲಿದೆ. 3 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಗಳೂರು ಸಜ್ಜಾಗಿದೆ. 3 ಕಾರ್ಯಕ್ರಮಗಳು ಇದೆ. ಮೊದಲನೇ ಕಾರ್ಯಕ್ರಮ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದಾದ ನಂತರ 3 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾರೆ. ಇನ್ನು ಮೂರನೇದಾಗಿ ಮೆಟ್ರೋ 3ನೇ ಹಂತದ ಯೋಜನೆಯನ್ನು ಕೂಡ ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಒಟ್ಟು 4 ಗಂಟೆಗಳಲ್ಲಿ 3 ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ HALಗೆ ಪ್ರಧಾನಿಗಳು ಆಗಮಿಸ್ತಾರೆ. ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಇವತ್ತು ಚಾಲನೆಯನ್ನ ಕೊಡ್ತಾರೆ. ಬಹು ನಿರೀಕ್ಷಿತ ಹಳದಿ ಮೆಟ್ರೋ ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡಲಿದ್ದಾರೆ. 7,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಮೆಟ್ರೋ ಮಾರ್ಗ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. 19.15 ಕಿಲೋಮೀಟರ್ ಉದ್ದದ ಈ ಮೆಟ್ರೋ ರೈಲ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡಲಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಬರಮಾಡಿಕೊಳ್ಳೋದಕ್ಕೆ ಇದೀಗ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಮುಖವಾಗಿ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ, ಅದಾದ ನಂತರ 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನ ಕೊಡ್ತಾರೆ. ಅದಾದ ನಂತರ 3ನೇ ಹಂತದ ಮೆಟ್ರೋಗೂ ಕೂಡ ಪ್ರಧಾನಿಯವರು ಚಾಲನೆಯನ್ನ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಹೀಗಾಗಿ ಪ್ರಧಾನಿಗಳ ಸ್ವಾಗತಕ್ಕೆ ಬೆಂಗಳೂರು ಸಜ್ಜಾಗಿದೆ. ಇನ್ನು ಸಿಲಿಕಾನ್ ಸಿಟಿಯ ಬಹುದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಹಳದಿ ಮಾರ್ಗ ಸಂಚಾರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡಲಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಮೋದಿ ಮಿಂಚಿನ ಸಂಚಾರ ನಡೆಯಲಿದೆ. ಸುಮಾರು 5,056.99 ಕೋಟಿ ವೆಚ್ಚದಲ್ಲಿ ಹಳದಿ ಮಾರ್ಗವನ್ನ ನಿರ್ಮಾಣ ಮಾಡಲಾಗಿದೆ. RV ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಹೋಗುವಂತಹ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ 19.15 ಕಿಲೋಮೀಟರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನ ಮಾಡಿದ್ರು. ಈಗ ಅವರೇ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 3 ವಂದೇ ಭಾರತ್ ರೈಲುಗಳಿಗೂ ಕೂಡ ಇವತ್ತು ಚಾಲನೆಯನ್ನ ಕೊಡಲಿದ್ದಾರೆ. 1 ಮೆಟ್ರೋ ಮಾರ್ಗಕ್ಕೆ ಕೂಡ ಚಾಲನೆಯನ್ನ ಕೊಡ್ತಾರೆ. ಇವತ್ತು ಗಮನಿಸ್ತಾ ಇದ್ದೀರಿ ಕಾರ್ಯಕ್ರಮ 1 ಮೆಜೆಸ್ಟಿಕ್ನಲ್ಲಿ 3 ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾರೆ. ಮೊದಲನೇ ಕಾರ್ಯಕ್ರಮ ಇದು. ಅದಾದ ನಂತರ RV ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಹೋಗುವಂತಹ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನ ಕೊಡಲಿದ್ದಾರೆ. ಇನ್ನು 3ನೇ ಕಾರ್ಯಕ್ರಮ ಹೊಸಹಳ್ಳಿ ಕಡಬಗೆರೆ ಮೆಟ್ರೋ ಮಾರ್ಗಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ. ಇನ್ನು ನಮ್ಮ ಮೆಟ್ರೋ ಹಳದಿ ಮಾರ್ಗ ಅದರ ವಿಶೇಷತೆ ಏನು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಮಾರ್ಗದ ಉದ್ದ 19.15 ಕಿಲೋಮೀಟರ್. ಇದಕ್ಕಾಗಿ 5,056.99 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. RV ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಕನೆಕ್ಟಿವಿಟಿಯನ್ನ ಕೊಡುತ್ತೆ ಇದು. ಈ ಮಾರ್ಗದಲ್ಲಿ ಒಟ್ಟು 16 ನಿಲ್ದಾಣಗಳು ಇದೆ. 3 ಮೆಟ್ರೋ ರೈಲ್ಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಆರಂಭದಲ್ಲಿ 30 ನಿಮಿಷಕ್ಕೆ ಒಮ್ಮೆ ಸಂಚಾರವನ್ನ ಮಾಡುತ್ತೆ. ನಿತ್ಯವೂ ಕೂಡ 50,000 ಈ ಒಂದು ಮೆಟ್ರೋದಲ್ಲಿ ಸಂಚಾರ ಮಾಡುವಂತಹ ನಿರೀಕ್ಷೆ ಇದೆ. ಚಾಲಕ ರಹಿತ ರೈಲು ಈ ಮಾರ್ಗದಲ್ಲಿ ಸಂಚಾರವನ್ನು ಮಾಡಲಿದೆ. ಹಳದಿ ಮಾರ್ಗದಲ್ಲಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಕೂಡ ಇದೇ ಮಾರ್ಗದಲ್ಲಿ ಬರುತ್ತೆ. ಮುಂದಿನ ವರ್ಷಕ್ಕೆ 12 ರೈಲುಗಳು ಸೇರ್ಪಡೆ ಆಗಲಿದೆ. ಈಗ 30 ನಿಮಿಷಕ್ಕೆ ಒಂದರಂತೆ ರೈಲುಗಳು ಪ್ರಯಾಣವನ್ನ ಮಾಡುತ್ತೆ. 50,000 ಜನರು ಈ ಒಂದು ಮೆಟ್ರೋದಲ್ಲಿ ನಿತ್ಯವೂ ಕೂಡ ಪ್ರಯಾಣವನ್ನ ಮಾಡುವಂತಹ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಸಾಕಷ್ಟು ಸಮಯಗಳಿಂದ ಈ ಮಾರ್ಗಕ್ಕಾಗಿ ಬೆಂಗಳೂರು ಜನತೆ ಕಾಯ್ತಾ ಇದ್ರು. ಇವತ್ತು ಆ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ.
ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ಮಾರುತೇಶ್, ಹರೀಶ್ ಹಾಗೂ ಶರತ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲನೇದಾಗಿ ಮಾರುತೇಶ್ ಅವರ ಬಳಿಗೆ ಹೋಗ್ತೇನೆ. ಮಾರುತೇಶ್, ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕಾಗಿ ಬೆಂಗಳೂರು ಸಜ್ಜಾಗಿದೆ. ನೀವು ಎಲ್ಲಿದ್ದೀರಿ, ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಮಾರುತೇಶ್? ಮಧುಕರ್, ನಾನು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನ ಕೆಳಗಡೆ ಇದ್ದೇನೆ. ಅಂದರೆ ಪ್ರಧಾನಿ ಮೋದಿ ಅವರು ಎಂಟ್ರಿ ಆಗುವಂಥ ಪಾಯಿಂಟ್ ಇದು. ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಒಂದೇ ಭಾರತ್ಗೆ ಚಾಲನೆ ಕೊಟ್ಟ ಬಳಿಕ ನೇರವಾಗಿ ಬೈ ರೋಡ್ ಇಲ್ಲಿಗೆ ಬರ್ತಾರೆ. ಸುಮಾರು 11:45ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ಹಳದಿ ಮಾರ್ಗಕ್ಕೆ ಚಾಲನೆ ಕೊಡ್ತಾರೆ. ಇಲ್ಲಿಂದ ಬೈ ಮೆಟ್ರೋದಲ್ಲಿಯೇ ಅವರು ಪ್ರಯಾಣವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಂಟ್ರಿ ಆಗುವಂತಹ ಪ್ರದೇಶ. ಸಂಪೂರ್ಣವಾಗಿ ಫುಲ್ ಎಲ್ಲ ಕಡೆಗೂ ಕೂಡ ಬಿಜೆಪಿ ಪಕ್ಷದ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಸ್ವಾಗತ ಕೊಡ್ತಕ್ಕಂತಹ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಇಡೀ ಮೋದಿ ಸಂಚರಿಸುವಂಥ ಮಾರ್ಗದುದ್ದಕ್ಕೂ ಕೂಡ ಈ ರೀತಿಯಾದಂಥ ಬೃಹತ್ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಒಂದು ಅದ್ದೂರಿಯಾದಂತಹ ಸ್ವಾಗತವನ್ನು ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಡ್ತಿದ್ದಾರೆ. ಇದು ಅಂದರೆ ಇಲ್ಲಿ ಎಂಟ್ರಿ ಆದಮೇಲೆ ನೇರವಾಗಿ ಮೆಟ್ರೋ ಸ್ಟೇಷನ್ ಮೇಲಕ್ಕೆ ಹೋಗ್ತಾರೆ. ಅಲ್ಲಿ ಹಸಿರು ನಿಶಾನೆ ತೋರಿದ ಬಳಿಕ ಮೆಟ್ರೋದಲ್ಲಿ ಕುಳಿತು ಎಲೆಕ್ಟ್ರಾನಿಕ್ ಸಿಟಿಯ ತನಕ ಪ್ರಯಾಣವನ್ನು ಮಾಡ್ತಾರೆ. ಸುಮಾರು 11:50ರಿಂದ 11:55 ಸುಮಾರು ಸಂದರ್ಭದಲ್ಲಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಕೊಡಲಾಗುತ್ತೆ. ನಾಳೆಯಿಂದಲೇ ಸಾರ್ವಜನಿಕರ ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಸಾಕಷ್ಟು ಕಡೆ ಏನಾಗುತ್ತೆ, ಉದ್ಘಾಟನೆ ಆದಮೇಲೆ ತಿಂಗಳುಗಳಾದರೂ ಕೂಡ ಕಾರ್ಯಾಚರಣೆಗಳು ನಡೆಯೋದಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ನಾವು ನೋಡ್ತೀವಿ. ಆದರೆ ಇವತ್ತು ಇಲ್ಲಿ ಉದ್ಘಾಟನೆ ಆಗ್ತಿದ್ದ ಹಾಗೆ ನಾಳೆಯಿಂದಲೇ ಸಾರ್ವಜನಿಕರಿಗೆ ಕಾರ್ಯಾಚರಣೆಗೂ ಕೂಡ 3 ರೈಲುಗಳು ಲಭ್ಯವಿದ್ದಾವೆ. ಒಟ್ಟು 15 ಟ್ರೈನ್ಗಳನ್ನು ಇಲ್ಲಿ ಓಡಿಸಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಪ್ರಾಥಮಿಕವಾಗಿ ನಾಳೆಯಿಂದ 3 ಟ್ರೈನ್ಗಳು ಓಡಾಡ್ತವೆ. ಅಂದರೆ ಇಲ್ಲಿಂದ ಓಡಾಡುವಂಥವ್ರಿಗೆ ಯಾಕೆ ಅನುಕೂಲ ಅಂದರೆ, ಎಲೆಕ್ಟ್ರಾನಿಕ್ ಸಿಟಿ ಹೋಗೋದು ಅಂದರೆ ಬೈ ರೋಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ನ ಸಮಸ್ಯೆ ಇದೆ, ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಆದರೆ ಈಗ ಮೆಟ್ರೋ ಆಗಿರೋದ್ರಿಂದ ಕೇವಲ 25ರಿಂದ 30 ನಿಮಿಷದಲ್ಲಿ ಪ್ರಯಾಣವನ್ನು ಮಾಡ್ಬೋದು. ಇನ್ನೊಂದು ವಿಶೇಷ ಏನಂದರೆ, ಇದೇ ರಾಗಿಗುಡ್ಡದಿಂದ ಮೇಲೆ ಅಂದರೆ ಮೆಟ್ರೋ ಕೆಳಭಾಗದಲ್ಲಿ ಒಂದು ರೀತಿ ಫ್ಲೈಓವರ್ ಮಾಡಿದೆ. ಅಂದರೆ 2 ಮೇಲ್ಗಡೆ ಮೆಟ್ರೋ ರನ್ ಆಗ್ತಾ ಇರುತ್ತೆ, ಕೆಳಗಡೆ ವೆಹಿಕಲ್ ಕೂಡ ಯಾವುದೇ ಅಡೆತಡೆಗಳು ಇಲ್ಲದೆ ಚಾಲನೆ ಮಾಡುವಂಥ ಒಂದು ಹೊಸದಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದೇ ರೀತಿಯಾದಂಥ ವ್ಯವಸ್ಥೆ ಬೇರೆ ಕಡೆಗೂ ಮೆಟ್ರೋ ನಿರ್ಮಾಣ ಹಂತದ ಸಂದರ್ಭದಲ್ಲೂ ಈ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಯಾಕೆಂದರೆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಆಗುತ್ತೆ, ಭೂಸ್ವಾಧೀನ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಮೆಟ್ರೋ ಜೊತೆಗೆ ವೆಹಿಕಲ್ ಓಡಾಡಲಿಕ್ಕೂ ಕೂಡ ಒಂದು ಫ್ಲೈಓವರ್ ಮೆಟ್ರೋ ಪಿಲ್ಲರ್ನ ಮಧ್ಯಭಾಗದಲ್ಲಿ ಮಾಡೋದ್ರಿಂದ 2 ರೀತಿಯಾದಂಥ ಸಂಚಾರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೇ ವ್ಯವಸ್ಥೆಯನ್ನು ಬೇರೆ ಬೇರೆ ಕಡೆಗೂ ಮಾಡಬೇಕು ಅನ್ನುವಂಥದ್ದಿದೆ. ಸುಮಾರು 10:45ಕ್ಕೆ ಪ್ರಧಾನಿಗಳು ಬರ್ತಾರೆ. ಒಂದು 10 ನಿಮಿಷ ಒಂದು ಎಕ್ಸಿಬಿಷನ್ ಥರ ಇರುತ್ತೆ. ಅದಾದಮೇಲೆ ಮೆಟ್ರೋ ಸ್ಟೇಷನ್ಗೆ ಚಾಲನೆ ಕೊಡ್ತಾರೆ. ಮೆಟ್ರೋ ಟ್ರೈನ್ನ ಒಳಗೂ ಕೂಡ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಒಂದಷ್ಟು ಕಾರ್ಮಿಕರು ಇರ್ತಾರೆ, ದಿನನಿತ್ಯ ಓಡಾಡ್ತಕ್ಕಂಥ ಸಾಮಾನ್ಯರಿಗೂ ಕೂಡ ಅಲ್ಲಿ ಒಂದು ಇಂಟ್ರ್ಯಾಕ್ಷನ್ಗೆ ಅವಕಾಶವನ್ನು ಕೊಡಲಾಗಿದೆ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ರೈನ್ನಲ್ಲಿ ಪ್ರಯಾಣ ಮಾಡುವ ಜೊತೆಗೆ ಮಕ್ಕಳ ಜೊತೆಗೆ, ಮಹಿಳೆಯರ ಜೊತೆಗೆ ಇಂಟ್ರಾಕ್ಷನ್ ಕೂಡ ಮಾಡ್ತಾರೆ ಇರುವಂಥ ಮಾಹಿತಿ ಇದೆ. ಅದೆಲ್ಲವೂ ಕೂಡ ನೇರ ಪ್ರಸಾರದ ದೃಶ್ಯಾವಳಿಗಳು ನಮಗೆ ಸಿಗುತ್ತೆ. ಇಲ್ಲಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ತೆರಳುತ್ತಾರೆ. ಅಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗಿಯಾಗ್ತಾರೆ. ಒಟ್ಟಿನಲ್ಲಿ ಬಹಳ ದಿನಗಳಿಂದ ಉದ್ಘಾಟನೆಗಾಗಿ ಕಾಯ್ತಾ ಇದ್ರು. ಇದಕ್ಕೆ ಪ್ರತಿಭಟನೆಗಳು ನಡೆದಿತ್ತು. ಹೆಚ್ಚು ಬೇಗ ಚಾಲನೆ ಕೊಡಬೇಕು, ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂಥವ್ರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮೆಟ್ರೋ ಉದ್ಘಾಟನೆ ಆದರೆ ಬಹಳ ಬೇಗ ಜನ ತಲುಪ್ಬೋದು ಅನ್ನುವಂಥ ಬೇಡಿಕೆ ಇತ್ತು. ಆ ಬೇಡಿಕೆಗಳಿಗೆ ಇವತ್ತು ಮುಕ್ತಿ ಸಿಗ್ತಾ ಇದೆ. ಪ್ರಧಾನಮಂತ್ರಿಯವರು ಚಾಲನೆ ಕೊಟ್ಟ ಬಳಿಕ ನಾಳೆಯಿಂದಲೇ ಕಾರ್ಯಾಚರಣೆ ಆರಂಭ ಆಗುತ್ತೆ. ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಸಿಟಿ ಅಂದಾಗ ಐ ಟಿ ಉದ್ಯೋಗಿಗಳಿಗೆ ಬೈ ರೋಡ್ ಹೋಗುವಂಥದ್ದು ದೊಡ್ಡ ಸವಾಲಾಗ್ತಾ ಇತ್ತು. ಹೆಚ್ಚು ಸಮಯ ಪ್ರಯಾಣಕ್ಕೆ ಸಿಗ್ತಾ ಇತ್ತು. ಹಾಗಾಗಿ ಈಗ ಮೆಟ್ರೋ ಉದ್ಘಾಟನೆ ಆಗ್ತಾ ಇರೋದ್ರಿಂದ ಕೇವಲ 25ರಿಂದ 30 ನಿಮಿಷ ಸಿಟಿಯ ಭಾಗದಿಂದ, ಯಾಕಂದ್ರೆ ಇಲ್ಲಿಂದ 19.15 ಕಿಲೋಮೀಟರ್ನಷ್ಟು ದೂರ ಈ ಮೆಟ್ರೋ ಹಳದಿ ಮಾರ್ಗ ಇರುವಂಥದ್ದು. ಹಾಗಾಗಿ IT ಉದ್ಯೋಗಿಗಳಿಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಪ್ರಮುಖವಾಗಿ ಜಯದೇವ ಆಸ್ಪತ್ರೆಗೆ ಹೋಗುವಂಥವ್ರಿಗೂ ಕೂಡ, ಜಯದೇವ ಆಸ್ಪತ್ರೆಯ ಬಳಿ ಕೂಡ ಒಂದು ಸ್ಟೇಷನ್ ಅನ್ನು ಮಾಡಲಾಗಿದೆ. ಹಾಗಾಗಿ ಜಯದೇವ ಆಸ್ಪತ್ರೆಗೆ ಹೋಗುವಂಥವ್ರಿಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಈ ಭಾಗದ ಮೆಟ್ರೋ ಬಹಳ ಅಗತ್ಯತೆ ಇತ್ತು ಅನ್ನುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಚಾಲನೆ ಆಗಿ ನಾಳೆಯಿಂದ ಕಾರ್ಯಾಚರಣೆಗೆ ಸಿಗ್ತಾ ಇರೋದ್ರಿಂದ ಜನ ಕೂಡ ಖುಷಿಯಾಗಿದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ.